ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈಗಾಗಲೇ ಇವತ್ತೇನೆಂದರೆ ಆಲ್ರೆಡಿ ಯು ಜಿ ಸಿ ಇ ಟಿ ಮೀನ್ಸ್ ಕೆ ಸಿ ಇ ಟಿ ರಿಸಲ್ಟ್ಸ್ ಬಂದಿದೆ. ಸೊ ಎಲ್ಲರೂ ನಿಮ್ಮ ರ್ಯಾಂಕು ಮತ್ತು ಮಾರ್ಕ್ಸ್ ಎಲ್ಲರೂ ಚೆಕ್ ಮಾಡ್ಕೊಂಡಿರ್ತೀರ. ಸೊ ಇವಾಗ ಏನಂದರೆ ಕೆಲವೊಬ್ಬರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇನ್ಫಾರ್ಮೇಷನೇ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಏನಂದರೆ ಕೆಲವೊಬ್ರಿಗೆ ಏನಂದರೆ ಮಾರ್ಕ್ಸು ಮೀನ್ಸ್ ರಿಸಲ್ಟ್ ಶೋ ಆಗ್ತಾಯಿಲ್ಲ. ಸೊ ಅಂಥವ್ರು ಏನಂದರೆ ವೆಯ್ಟ್ ಮಾಡಿರಿ, ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಸೊ ಸಾಯಂಕಾಲ ಅಥವಾ ನೈಟ್ವರೆಗೂ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ, ಏನಾಗಲ್ಲ. ಸೊ ಇವಾಗ ಏನಂದರೆ ಇನ್ನೂ ಯಾರು ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾವ ರೀತಿ ಚೆಕ್ ಮಾಡ್ಕೋಬೇಕನ್ನೋದು. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಇವಾಗ ಗೂಗಲ್ ಅಥವಾ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಹೋಗಿ ಕೆ ಎ ಅಂತ ಸರ್ಚ್ ಮಾಡಿ. ನಾನಿಲ್ಲಿ ಸರ್ಚ್ ಮಾಡ್ತೀನಿ ನೋಡಿರಿ. ಇವಾಗ ಕೆ ಎ ಅಂತ ಸರ್ಚ್ ಮಾಡಿರಿ. ಸೊ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ಏನೇ ಅಪ್ಡೇಟ್ಸ್ ಬಿಟ್ಟರು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡ್ಕೋಬೋದು, ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ. ಸೊ ಇವಾಗ ಏನಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು, ಮೇಲೆ ಒಂದು ಹೆಡ್ಲೈನ್ ಕಾಣಿಸ್ತಿದೆ, ಯು ಜಿ ಸಿ ಇ ಟಿ 2026 ಫಲಿತಾಂಶ ಲಿಂಕ್ ನೋಡ್ಕೋಬೋದು. ಟೋಟಲಿ 3 ಲಿಂಕ್ಸ್ ಬಿಟ್ಟಿದ್ದಾರೆ. ಸೊ 3 ಲಿಂಕ್ಸ್ ಎಲ್ಲೆಲ್ಲಿ, ಆ 3 ಲಿಂಕ್ಗಳು ಎಲ್ಲೆಲ್ಲಿ ಇದೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇಲ್ಲಿ ನೋಡ್ಕೋಬೋದು. ಫಸ್ಟ್ ಆಫ್ ಆಲು ಇಲ್ಲಿ ನಿಮಗೆ ಈ ಥರ ಪೇಜ್ ಓಪನ್ ಆದಮೇಲೆ ಏನಂದರೆ ನಿಮಗೆ ಇಲ್ಲಿ ಒಂದು 3 ಲೈನ್ಸ್ ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬೋದು 3 ಲೈನ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಏನಂದರೆ ನಿಮಗೆ ಇಲ್ಲಿ ಪ್ರವೇಶ ಅಂತ ಕಾಣಿಸುತ್ತೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಪ್ರವೇಶ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಯು ಜಿ ಸಿ ಇ ಟಿ, ಯು ಜಿ ನೀಟ್, ಡಿಪ್ಲೊಮಾ ಸಿ ಇ ಟಿ, ಪಿ ಜಿ ಸಿ ಇ ಟಿ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮದು ಯಾವ ಕೌನ್ಸಿಲಿಂಗ್ ನಡೀತಿದೆ ಇವಾಗ ಸದ್ಯಕ್ಕೆ ಯಾವುದಂದರೆ ಯು ಜಿ ಸಿ ಇ ಟಿ, ಯಾವುದು ಯು ಜಿ ಸಿ ಇ ಟಿ ಅದು ನಡೀತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಂದರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಏನೇನಿದೆ ನೋಡಿರಿ, ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇವತ್ತು ಬಿಟ್ಟಿರೋದು ರಿಸಲ್ಟ್ಸ್ ಲಿಂಕು ಶೋ ಆಗುತ್ತೆ. ನೋಡ್ಕೋಬೋದು ಇಲ್ಲಿ ಯು ಜಿ ಸಿ ಇ ಟಿ ಫಲಿತಾಂಶ ಲಿಂಕು, ಇದು 3ನೇ ಲಿಂಕು. ಆ್ಯಂಡ್ ನೆಕ್ಸ್ಟು 2ನೇ ಲಿಂಕು, ನೆಕ್ಸ್ಟು ಫಸ್ಟ್ ಲಿಂಕ್. ಟೋಟಲಿ 3 ಲಿಂಕ್ಸ್ ಬಿಟ್ಟಿದ್ದಾರೆ. ಸೊ ನೀವು ಯಾವುದಾದ್ರೂ ಮೇಲೆ ಆದರೂ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ಸ್ ನೋಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನೇನು ಕೇಳುತ್ತೆ ನೋಡಿರಿ, ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಸಬ್ಮಿಟ್ ಕೊಟ್ಟು ನಿಮ್ಮ ರಿಸಲ್ಟ್ಸ್ ಚೆಕ್ ಮಾಡ್ಕೋಬೋದು. ಸೊ ರಿಸಲ್ಟ್ ಚೆಕ್ ಮಾಡ್ಕೊಂಡ್ಮೇಲೆ ಏನಂದರೆ ನಿಮ್ಮ ಕೋರ್ಸ್ ವಯಸ್ಸು ನಿಮ್ಮ ರ್ಯಾಂಕ್ ಬರುತ್ತೆ. ಸೊ ರ್ಯಾಂಕ್ ನೋಡ್ಕೊಳ್ರಿ. ಮತ್ತು ಇನ್ನೊಂದು ಏನಂದರೆ ಇವಾಗ ನೆಕ್ಸ್ಟು ಡೌಟ್ಸು. ಸೊ ನಿಮ್ಗೆ ಏನಂದರೆ ನನ್ನ ರ್ಯಾಂಕಿಗೆ ಕಾಲೇಜ್ ಸಿಗುತ್ತಾ ಅಂತ ನಿಮ್ಮ ಮನೇಲಿ ಒಂದು ಡೌಟ್ ಕಾಡ್ತಾ ಇರುತ್ತೆ. ಸೊ ಇವಾಗ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ಕೊಳ್ರಿ. ಇವಾಗ ಸೊ ಫಸ್ಟ್ ಆಫ್ ಆಲ್ ಏನಂದರೆ ಇವಾಗ ಬಿಲೋ 10,000 ಟು ಮಿನಿಮಮ್ 50,000 ಇಟ್ಕೊಳ್ರಿ. ಸೊ ಇದೇನು ರ್ಯಾಂಕ್ ತೊಗೊಂಡಿರ್ತೀರಲ್ಲ ಇಂಥವರಿಗೆ ಯಾವ ಕೋರ್ಸ್ ಆದರೂ ಸರಿ, ಟೋಟಲಿ ಎಲ್ಲ ಕೋರ್ಸ್, ಬಿ ಎಸ್ ಸಿ ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ವೆಟರ್ನರಿ ಆಗಲಿ, ಫಾರ್ಮಸಿ ಆಗಲಿ. ಸೊ ಇಂಥವ್ರು ಇವೇನು ರ್ಯಾಂಕ್ ತೊಗೊಂಡಿರ್ತಿರಲ್ಲ 10,000ರಿಂದ 50,000 ಒಳಗೆ, ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜನ್ನು ನೀವು ಆಪ್ಷನ್ಟ್ರಿಯಲ್ಲಿ ಎಂಟ್ರಿ ಮಾಡ್ಬೋದು, ಸಿಲೆಕ್ಟ್ ಮಾಡ್ಕೋಬೋದು. ಸೊ ಅದು ನೀವು ಎಷ್ಟು ಕಾಲೇಜ್ ಆ್ಯಡ್ ಮಾಡಿರ್ತೀರ ಅದರಲ್ಲಿ ನಿಮಗೆ ಒಂದು ಕಾಲೇಜ್ ಅವರು ಸಿಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಇವೆಲ್ಲ ಮುಂದೆ ಡೀಪಾಗಿದೆ, ತುಂಬ ಆಪ್ಷನ್ಟ್ರಿ ಪ್ರೊಸೀಜರ್ ತುಂಬ ಇದೆ. ಸೊ ಇವಾಗಲೇ ಎಲ್ಲ ಹೇಳೋದು ಬೇಡ, ಜಸ್ಟ್ ನಿಮಗೆ ರ್ಯಾಂಕ್ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಕಾಡ್ತಾ ಇದೆ, ನನ್ನ ರ್ಯಾಂಕ್ಗೆ ಸೀಟ್ ಸಿಗುತ್ತೆ ಇಲ್ಲ ಅಂತ. ಸೊ ನೆಕ್ಸ್ಟು ಈಸಿಯಾಗಿ ಹೇಳ್ಬೇಕಂದ್ರೆ ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಟೋಟಲಿ 1,20,000 ಅಥವಾ 1,30,000 ಒಳಗಡೆ ಏನಿರ್ತೀರ ನಿಮಗೆ ಕಾಲೇಜ್ ಸಿಗುತ್ತೆ. ಬಟ್ ಗೌರ್ಮೆಂಟ್ ಕಾಲೇಜಸ್ ಸಿಗೋಲ್ಲ, ಬಟ್ ಸಿಗ್ಬೋದು, ಚಾನ್ಸಸ್ ಇರುತ್ತೆ. ನೀವು ಲಾಸ್ಟ್ ಮೂಮೆಂಟ್ವರೆಗೂ 3rd ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ರಿಸರ್ವೇಷನ್ ಯಾವ ಕ್ಯಾಸ್ಟು ಮತ್ತು ಕ್ಯಾಟಗರಿ ಮತ್ತು ನಿಮ್ಮ ಹತ್ರ ರೂರಲ್ಲು, ಕನ್ನಡ ಮಾಧ್ಯಮ ಅವೆಲ್ಲ ಇದ್ದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಿಗುತ್ತೆ ಯಾರಿಲ್ಲ ಅಂತ. ಸೊ ಅದೆಲ್ಲ ನೀವು ಅದಕ್ಕೆ ಹೇಳೋದು, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ವೆರಿ ಇಂಪಾರ್ಟೆಂಟು. ಸೊ ನೀವೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ, ಸೊ ಇವಾಗ ಒಬ್ರೊಬ್ರದ್ದು ರ್ಯಾಂಕ್ ಏನಂದರೆ, ಸೊ ಕೆಲವೊಬ್ರದ್ದು ರ್ಯಾಂಕ್ ಏನಂದರೆ ಆಲ್ರೆಡಿ 1,50,000ರಿಂದ 2,50,000ವರೆಗೂ ದಾಟಿಬಿಟ್ಟಿದೆ. ಸೊ ಇಂಥವ್ರು ತುಂಬ ಟೆನ್ಷನ್ ಆಗಿರ್ತೀರ. ಸೊ ಟೆನ್ಷನ್ ತೊಗೊಳ್ಳೋದು ಬೇಡ, ನಿಮಗೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೊ ಬಟ್ ಏನಂದರೆ ಇಲ್ಲಿ ಮಂಡ್ಯದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದ್ದವ್ರಿಗೆ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ರಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ನಿಮಗೆ
ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇರುತ್ತೆ, ಕ್ಯಾಟಗರಿ ವೈಸ್ ಸೀಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. 2AG ಆಗಲಿ, 1AG ಆಗಲಿ, 1K ಆಗಲಿ, 1G ಆಗಲಿ. ಸೊ ಈ ಥರ ನಿಮಗೆ ಕ್ಯಾಟಗರಿ ವೈಸ್ ಸೀಟ್ ಮೆನ್ಷನ್ ಮಾಡಿರ್ತಾರೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಅದು ಎಲ್ಲಿದೆ ಇವಾಗ ಒಂದು ಸಲ ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ. ಸೊ ಇಷ್ಟು ನಿಮಗೆ ಏನಂದರೆ ಟೋಟಲಿ 2,30,40 ವರೆಗೂ ಕೂಡ ಸೀಟ್ ಸಿಗುತ್ತೆ. ಸಿಗಲ್ಲ ಅಂತಲ್ಲ, ಬಟ್ ಟ್ರೈ ಮಾಡಬೇಕು. ಟ್ರೈ ಮಾಡಿದರೆ ನಿಮಗೆ ಖಂಡಿತ ಸಿಗುತ್ತೆ. ನೀವು ಅಟ್ಲೀಸ್ಟ್ ಲಾಸ್ಟ್ ರೌಂಡ್ವರೆಗೂ ಟ್ರೈ ಮಾಡಲೇಬೇಕು, ಅಂದರೆ ಸೀಟ್ ಸಿಗುತ್ತೆ. ಸಿಗಲ್ಲ ಅಂತಲ್ಲ. ಮತ್ತು ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ನಿಮಗೆ ಏನು ಅರ್ಥ ಆಗಲ್ಲ ಅಥವಾ ನಿಮ್ಮ ಆಪ್ಷನ್ ಪ್ರೊಸೀಜರೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅನ್ನೋರು ಯಾರಾದರೂ ಇದ್ದರೆ ನನಗೆ ಪರ್ಸನಲಾಗಿ ಮೆಸೇಜ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ವಾಟ್ಸಪ್ ಗ್ರೂಪಲ್ಲಿದೆ ನಾನು ಅಡ್ಮಿನು. ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನು ನನಗೆ ಆಪ್ಷನ್ ಎಂಟ್ರಿ ಬಗ್ಗೆ ಏನೂ ಗೊತ್ತೇ ಇಲ್ಲ, ಐಡಿಯಾನೇ ಗೊತ್ತಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಮೆಸೇಜ್ ಮಾಡ್ಬೋದು. ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಪರ್ಸನಲ್ ಮೆಸೇಜ್ ಮಾಡಿರಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಂದರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಅದು ಹೆಂಗೆ ನೋಡ್ಕೋಬೇಕು ಮತ್ತು ಯಾವ ಕಾಲೇಜಲ್ಲಿ ಸೀಟ್ಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ ವಿಡಿಯೋ. ಸೊ ಸೇಮ್ ಅದೇ KA ವೆಬ್ಸೈಟಲ್ಲಿ ಬರಬೇಕು. ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಸೇಮ್ ಆಗಲೇ ಹೇಳಿದ್ದೀನಲ್ಲ, ಸೊ ಇದರ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ಮೇಲೆ ಪ್ರವೇಶ. ಸೊ UGC ET. ಸೊ ನೆಕ್ಸ್ಟ್ ನೋಡ್ಕೋಬೋದು, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಆಲ್ರೆಡಿ ಏನಂದರೆ ಇಂಜಿನಿಯರಿಂಗ್ದವ್ರಿಗೆ ಬಿಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಯಾವ್ದು ನೋಡ್ಕೋಬೇಕು ನೋಡಿರಿ ಸೀಟ್ ಮ್ಯಾಟ್ರಿಕ್ಸು. ಸೊ ಕರೆಕ್ಟಾಗಿ ಫೋಕಸ್ ಮಾಡಿರಿ. ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ, ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಸೀಟ್ ಮ್ಯಾಟ್ರಿಕ್ಸು. ಇಲ್ಲಿ ಯಾವ ಕಾಲೇಜ್ ನೋಡಿರಿ, ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಸೊ ಈ ಕಾಲೇಜಲ್ಲಿ ನೋಡ್ಕೊಳ್ರಿ ಎಷ್ಟು ಟೋಟಲ್ ಎಷ್ಟು ಸೀಟ್ ಇದೆ. KA ಕಡೆಯಿಂದ ಗೌರ್ಮೆಂಟ್ ಸೀಟ್ ಎಷ್ಟಿದೆ ನೋಡಿರಿ. ಟೋಟಲಿ ಎಷ್ಟು 162 ಇದೆ ಗೌರ್ಮೆಂಟ್ ಸೀಟು. ಇಲ್ಲಿ ನೋಡ್ಕೋಬೋದು KA ಕಡೆಯಿಂದ ಟೋಟಲ್ ಎಷ್ಟು 162 ಇದೆ, 162. ಸೊ ಅದರಲ್ಲಿ ನೋಡ್ಕೊಳ್ರಿ ಇವಾಗ ಎಚ್ ಕೆ ಅಂದರೆ ಏನು, ಹೈದರಾಬಾದ್ ಕರ್ನಾಟಕ. RK ಅಂದರೆ ರೂರಲ್ ಮತ್ತು ಕನ್ನಡ. ಸೊ ಎರಡೂ ಬಂತು. ಸೊ ಟೋಟಲ್ ನೀವು ನೋಡ್ಕೊಳ್ರಿ ಇವಾಗ ರೂರಲ್ ಮತ್ತು ಕನ್ನಡ ಸೇರಿ ಎಷ್ಟು ಸೀಟ್ಸ್ ಇದೆ ನೋಡ್ಕೊಳ್ಳಿ. ಟೋಟಲಾಗಿ ಅಷ್ಟು 153 ಸೀಟ್ಸ್ ಇದೆ. ಸೊ ನಿಮಗೆ ಈ ಕಾಲೇಜಲ್ಲಿ ಏನಂದರೆ ನಿಮಗೆ ಟೋಟಲಿ 153 ಸೀಟ್ ಸಿಗುತ್ತೆ. ಬಟ್ ಅದರಲ್ಲಿ ಏನಂದರೆ ಕೋರ್ಸ್ ಮೇಲೆ ಡಿಪೆಂಡು. ಸೊ ಯಾವ್ಯಾವ ಕೋರ್ಸ್ಗೆ ಎಷ್ಟು ಸೀಟ್ ಇದೆ ನೋಡಿರಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಅದರಲ್ಲಿ AI ಆ್ಯಂಡ್ ಮಷಿನ್ ಲರ್ನಿಂಗ್ ಅಂಥವ್ರಿಗೆ ಏನಂದರೆ ಆ ಕೋರ್ಸಿಗೆ ಏನಂದರೆ 26 ಸೀಟು. ಸೊ ಈ ರೀತಿ ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಈ ರೀತಿ ಏನಂದರೆ 26 ಸೀಟು. ಸೊ ಈ ರೀತಿ ನೀವು ನೋಡ್ಕೋಬೇಕಾಗುತ್ತೆ, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸೀಟ್ ಇದೆ ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ ಇದೆ ಅನ್ನೋದು ನೋಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲಿ HK ಕೊಟ್ಟಿದ್ದಾರೆ, RK ಕೊಟ್ಟಿದ್ದಾರೆ, ಮತ್ತು ಟೋಟಲ್ HK RK ಕೊಟ್ಟಿದ್ದಾರೆ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನೋಡ್ಕೋಬೇಕು ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕೂಡ. ಸೊ ಇಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಂದರೆ ಇವಾಗ ನೆಕ್ಸ್ಟ್ ನಿಮಗೆ KCT ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಇಲ್ಲಿ ಒಂದು ನಿಮಗೆ ಅಪ್ಡೇಟ್ ಕೊಟ್ಟಿದ್ದಾರೆ UGC ET ಪೇಜಲ್ಲಿ. ಏನಂದರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. UGC ET ಇಂದ ಅಥವಾ KA ಕಡೆಯಿಂದ ಏನೇ ಇನ್ಫಾರ್ಮೇಷನ್ ಬಿಟ್ಟರು ನೀವು ಇಲ್ಲಿ ನೋಡ್ಕೋಬೋದು. ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಇದೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಿಮಗೆ ಏನೇ ಇನ್ಫಾರ್ಮೇಷನ್ ಬಂದರೂ ಫಸ್ಟ್ ಇಲ್ಲೇ ಬರೋದು. ಸೊ ಎಲ್ಲರೂ ಕರೆಕ್ಟಾಗಿ ಇದು ಪೇಜ್ ಕೂಡ ಫಾಲೋ ಮಾಡಬೇಕು. ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡಿರಿ. ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಅಂದರೆ ವಾಟ್ಸಪ್ ಗ್ರೂಪು ಲಿಂಕ್, ಚಾನಲ್ ಲಿಂಕ್ ಎಲ್ಲ ಹಾಕಿರ್ತೀನಿ. ಎಲ್ಲರೂ ಫಾಲೋ ಮಾಡಿರಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಹೇಳ್ರಿ. ನನ್ನ ಚಾನಲ್ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಅಪ್ ಟು ನಿಮಗೆ ಒಳ್ಳೆ ಕಾಲೇಜ್ ಸಿಗೋವರೆಗೂ ಪ್ರತಿಯೊಂದು ಲಾಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕ್ಲಿಯರಾಗಿ ಎಲ್ಲ ಹೇಳ್ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಎಲ್ಲರೂ ಫಾಲೋ ಮಾಡಿರಿ. ಸೊ ಇನ್ನೊಂದು ಏನಂದರೆ ಇವಾಗ ನಿನ್ನೆ ಒಂದು ಕರ್ನಾಟಕದಲ್ಲಿ ಏನಂದರೆ ಸಿವಿಲ್ ಪೊಲೀಸ್ ಪೋಸ್ಟ್ ಬಿಟ್ಟಿದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು 2.5 ವರ್ಷ ಅಥವಾ 1.5 ವರ್ಷ 2.5 ವರ್ಷ ಆಗಿತ್ತು, ಯಾವುದೇ ಪೋಸ್ಟ್ ಇದು ಮಾಡಿದ್ದಿಲ್ಲ. ಸೊ ಇವಾಗ ಏನಂದರೆ ತುಂಬ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾಯಿದ್ರು, ಯಾವಾಗ ಇದು ಆಗುತ್ತೆ, ಯಾವಾಗ ಬಿಡ್ತಾರೆ ಪೋಸ್ಟ್ ಬಿಡ್ತಾರೆ ಅಂತ. ಸೊ ಆಲ್ರೆಡಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಅಣ್ಣಂದಿರು ಅಥವಾ ನಿಮ್ಮ ಅಕ್ಕಂದಿರು ಯಾರಾದರೂ ಧಾರವಾಡ ಅಥವಾ ಬಿಜಾಪುರ ಬೆಂಗಳೂರಲ್ಲಿ ಯಾರಾದರೂ ಕೋಚಿಂಗ್ ಸೆಂಟ್ರಲ್ಲಿ ಸ್ಟಡಿ ಮಾಡ್ತಿರೋರಿಗೆ ಅಥವಾ ಎಲ್ಲರಿಗೆ ಇನ್ಫಾರ್ಮೇಷನ್ ಗೊತ್ತೇ ಆಗಿರುತ್ತೆ ಆಲ್ರೆಡಿ. ಬಟ್ ನಾನು ಒಂದ್ಸಲ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಸೊ ಯಾರು ಪೊಲೀಸ್ ಪೋಸ್ಟ್ ಬಿಟ್ಟಿದ್ದಾರೆ, ಸೊ ಇದು ಎಲ್ರಿಗೂ ಶೇರ್ ಮಾಡಿರಿ. ನೋಡ್ಕೋಬೋದು, ಇಲ್ಲಿ ಕಾಣಿಸ್ತಿದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಅಂತ. ಸೊ ಸರ್ವರ್ ಬಿಸಿ ಇದೆ. ಸೊ ನಿನ್ನೆ ಬಿಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಎಲ್ರಿಗೂ ಹೇಳ್ರಿ, ಇದೊಂದು ಇನ್ಫಾರ್ಮೇಷನ್ ಕಳಿಸಿ, ವಿಡಿಯೋ ಕೂಡ ಶೇರ್ ಮಾಡಿರಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಅಪ್ಡೇಟ್ಸು
ರ್ಯಾಂಕ್ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅದ್ರ ಬಗ್ಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ನಿಮಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಅಂದರೂ ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ಅದ್ರ ಬಗ್ಗೆ ನೋಡಿ ಬೇಡ, ಜಸ್ಟ್ ನನ್ನ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ ಮತ್ತು ನನ್ನ ಚಾನಲ್ ಕೂಡ ಫಾಲೋ ಮಾಡಿರಿ. ಸೊ ಇಷ್ಟು ಅಪ್ಡೇಟ್ಸು ಇವತ್ತಿಂದು. ಸೊ ಮತ್ತು ನಾಳೆ ಇನ್ನೊಂದು ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.